ಎಸ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮ ಈ ಯೂನಿವರ್ಸಲ್ ಟ್ರೋನ್ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ನಾವು ಬಹಳ ನಿರೀಕ್ಷೆಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಮಾಜ ಸೇವೆ ಅಂತಾನು ತಿಳ್ಕೊಂಡಿದ್ದೇವೆ. ಬಹುಶಃ ಹೀಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಝೂಮ್ ಮೀಟಿಂಗ್ ಬರೋದು ನೆಟ್ವರ್ಕ್ಗೋಸ್ಕರ, ಇನ್ವೆಸ್ಟ್ಮೆಂಟ್ ಪ್ಲಾನ್ಗೋಸ್ಕರ, ಜೊತೆಗೆ ಯಾವ್ದಾದ್ರು ಟ್ರೇಡಿಂಗ್ ಆಗ್ಲಿ ಏನಾದ್ರೂ ಒಂದು ವಿಷಯಕ್ಕೆ ನಾವು ಬಂದಿರ್ತೀವಿ. ಏನಕ್ಕೆ ಅಂದ್ರೆ ಬರೋದು ನಾವು ಹಣವನ್ನು ಗಳಿಸ್ಲಿಕ್ಕೋಸ್ಕರ. ಸ್ನೇಹಿತರೆ, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ನಾವು ಬೇಗ ಜೀವನದಲ್ಲಿ ಒಂದು ಸೆಟ್ಲ್ ಆಗಬೇಕು ಅಂತಿದ್ರೆ ಅದು ನೆಟ್ವರ್ಕ್ ನಿಂದನೆ ಸಾಧ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ನಾವು ನೆಟ್ವರ್ಕ್ ಗಳನ್ನ ಮಾಡ್ತಾ ಬಂದಿದೀವಿ. ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಏರುಪೇರುಗಳು ಆಗ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ. ಸುಮಾರು ಜನಗಳ ಹಣಗಳನ್ನ ಕಳ್ಕೊಂಡಿರ್ತಾರೆ. ಕೆಲವರಿಗಷ್ಟೇ ಹಣ ಬಂದಿರುತ್ತೆ, ಕೆಲವರು ಮಾತ್ರ ಹಣವನ್ನು ಗಳಿಸಿರ್ತಾರೆ. ಅವರು ದೃಢ ನಿಶ್ಚಯದಿಂದ ತುಂಬಾ ಚೆನ್ನಾಗಿದೆ ಅಂದಿರ್ತಾರೆ. ಆದ್ರೆ ಸುಮಾರು ಜನ ಹಣವನ್ನ ಕಳ್ಕೊಂಡಿರ್ತಾರೆ ಸ್ನೇಹಿತರೆ. ಇದು ನೆಟ್ವರ್ಕಿನ ಒಂದು ಸಂದೇಶ ಅನ್ಕೋಬಹುದು ಅಥವಾ ಸ್ಥಿತಿ ಅನ್ಕೋಬಹುದು. ಹೀಗಿರುವಲ್ಲಿ ನಾವು ಕೂಡ ಸುಮಾರು ವರ್ಷಗಳಿಂದ ನೆಟ್ವರ್ಕ್ ಅನ್ನ ಮಾಡ್ತಾ ಬರ್ತಾ ಇದ್ವಿ. ಅಲ್ಲೂ ಕೂಡ ಏರುಪೇರು, ಮೇಲೆ ಕೆಳಗೆ ಆಗೋದನ್ನ ಎಲ್ಲ ಅನುಭವಿಸಿ ಕೊನೆಗೊಂದು ದಿನ ನಾವು ನೆಟ್ವರ್ಕ್ ಅನ್ನ ಸ್ಟಾಪ್ ಮಾಡಿದ್ವಿ ಕೆಲವು ವರ್ಷಗಳು. ತದನಂತರ ನಾವು ಹುಡುಕ್ತಾ ಇದ್ವಿ, ಏನಾದ್ರೂ ಒಂದು ಒಳ್ಳೇದಿದೆಯಾ, ಜನಗಳಿಗೆ ಏನಾದ್ರೂ ಒಂದು ಒಳ್ಳೇದು ಸಾಧನೆ ಮಾಡೋದಕ್ಕೆ ಏನಾದ್ರು ಸಿಗುತ್ತಾ ಅಂತ ಹುಡುಕ್ದಾಗ ನಮಗೆ ಸಿಕ್ಕಂತ ಒಂದು ಕಾನ್ಸೆಪ್ಟ್ ಇದು ಯೂನಿವರ್ಸಲ್ ಟ್ರೋನ್ ಅಂತ ಸ್ನೇಹಿತರೆ. ಇದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಆನ್ ಟ್ರೋನ್ ಬ್ಲಾಕ್ ಚೈನ್ ನೆಟ್ವರ್ಕ್ ಕ್ರಿಯೇಟ್ ಯುವರ್ ಫಾರ್ಚೂನ್ ಅಂತಂದ್ರೆ, ಇಲ್ಲಿ ಕ್ರೌಡ್ ಫಂಡಿಂಗ್ ಮೂಲಕ ಅಂದ್ರೆ ಜನಗಳ ಸಮೂಹದಿಂದ ನಾವು ಇಲ್ಲಿ ಹಣವನ್ನ ಗಳಿಸಬಹುದು ಅಂತ ಒಂದು ಮಾಡಿದ್ದಾರೆ. ಯಾಕೆ ನಾವು ಯೂನಿವರ್ಸಲ್ ಟ್ರೋನ್ ನಾವು ಯಾಕೆ ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ, ಇದು ಯಾವುದೇ ಕಾರಣಕ್ಕೂ ಸೆಂಟ್ರಲೈಸ್ಡ್ ಅಲ್ಲ, ಇದು ಡಿಸೆಂಟ್ರಲೈಸ್ಡ್ ಸ್ನೇಹಿತರೆ. ಸೆಂಟ್ರಲೈಸ್ ಹಾಗೂ ಡಿಸೆಂಟ್ರಲೈಸ್ಡ್ ವ್ಯತ್ಯಾಸ ಏನು ಅಂತಂದ್ರೆ, ಸೆಂಟ್ರಲೈಸ್ಡ್ ಅಂತಂದ್ರೆ ಅದಕ್ಕೊಂದು ಕಂಪನಿ ಇರುತ್ತೆ, ಕಂಪನಿಯ ಆಡಳಿತ ಇರುತ್ತೆ, ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಆಮೇಲೆ ಅವರ ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ, ಅಲ್ಲೇ ಒಂದು ಕಾನೂನು ಇರುತ್ತೆ. ಮುಖ್ಯವಾಗಿ ನಮ್ಮೆಲ್ಲರ ವ್ಯಾಲೆಟ್ಗಳು ಅವರ ಅಧೀನದಲ್ಲಿರುತ್ತೆ, ಅವರ ಹ್ಯಾಂಡ್ ಓವರ್ ಅಲ್ಲಿ ಆಗಿರುತ್ತೆ. ಇದನ್ನ ಸೆಂಟ್ರಲೈಸ್ಡ್ ಅಂತ ಕರೀತಾರೆ. ಯಾವಾಗ ಬೇಕಾದ್ರೂ ಕೂಡ ಪ್ಲಾನ್ ಚೇಂಜ್ ಆಗ್ಬೋದು, ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಕೂಡ ಚೇಂಜ್ ಮಾಡ್ಬೋದು, ಕೊನೆಗೊಂದಿನ ಅದು ಸ್ಟಾಪ್ ಮಾಡ್ಬೋದು. ಅದೇ ಅವ್ರಿಗೆ ಅಧಿಕಾರ ಇರುತ್ತೆ. ಹಾಗಾಗಿ ಇದು ಸೆಂಟ್ರಲೈಸ್ಡ್ ಅಂತ ಇರುತ್ತೆ, ಹಾಗೂ ಕಂಪನಿ ಅಂತ ಇರುತ್ತೆ. ಡಿಸೆಂಟ್ರಲೈಸ್ ನಲ್ಲಿ ಯೂನಿವರ್ಸಲ್ ಟ್ರೋನ್ ಅನ್ನ ನಾವು ಕಂಡ್ಕೊಂಡಿದ್ದೇನೆಂದ್ರೆ, ಇದು ಡಿಸೆಂಟ್ರಲೈಸ್ಡ್ ಜೊತೆಗೆ ಇಲ್ಲಿ ಯಾವ ಕಂಪನಿನೂ ಇಲ್ಲ ಸ್ನೇಹಿತರೆ. ಇಲ್ಲಿ ಯಾವುದೇ ತರವಾದ ಕಂಪನಿ ಇಲ್ಲ. ಇದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬ್ಲಾಕ್ ಚೈನ್ ಮೂಲಕ ಪ್ರೋಗ್ರಾಮ್ ಅನ್ನ ಸೆಟ್ ಮಾಡಿರುವಂತ ಒಂದು ಸಾಫ್ಟ್ವೇರ್. ಬ್ಲಾಕ್ ಚೈನ್ ಮೂಲಕ ಅಂತ ಹೇಳೋದೇನಂದ್ರೆ, ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗೋದಿಲ್ಲ ಸ್ನೇಹಿತರೆ. ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಯಾವ್ದು ಬೇಕಾದ್ರೂ ಹ್ಯಾಕ್ ಮಾಡಬಹುದು, ಆದ್ರೆ ಬ್ಲಾಕ್ ಚೈನ್ ಅಲ್ಲಿ ಅಳವಡಿಸಿದ್ರೆ ಹ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಡೀಪ್ ಆಗಿ ನೋಡಿದ್ರೆ ಅದರಲ್ಲಿ ಗೊತ್ತಾಗ್ತದೆ ಸ್ನೇಹಿತರೆ. ಹಾಗಾಗಿ ಟ್ರೋನ್ ಮೂಲಕ ಇಲ್ಲಿ ಇದನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ನಮಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ಟ್ರೋನ್ ಅನ್ನೋದು ಪ್ರಪಂಚಾದ್ಯಂತ ಚಲಾವಣೆಯಲ್ಲಿರುವ ಒಂದು ಟಾಪ್ ಮೋಸ್ಟ್ ವರ್ಲ್ಡ್ ಅಲ್ಲೇ 10 ಕ್ರಿಪ್ಟೋ ಕರೆನ್ಸಿನಲ್ಲಿ ಇದು ಕೂಡ ಒಂದು ತುಂಬಾ ಲೀಗಲ್ ಆಗಿದೆ. ಹಾಗಾಗಿ ಈ ಚಲಾವಣೆಯಲ್ಲಿ ಅತ್ಯುತ್ತಮವಾಗುತ್ತೆ. ಮತ್ತೆ ಇನ್ನೊಂದು ಇದ್ರದ್ದು ಏನು ಇಷ್ಟ ಆಗಿತ್ತು ಅಂದ್ರೆ, ಇದರ ಬೆಲೆ ಈಗ 12 ರೂಪಾಯಿ ಆಗಿದೆ. ಕೆಲವು ವರ್ಷಗಳ ಹಿಂದೆ ಇದು ₹1 ಇತ್ತು. ಕೇವಲ ಒಂದು 5 ವರ್ಷದಲ್ಲಿ 12 ಪಟ್ಟು ಜಾಸ್ತಿ ಆಗಿದೆ. ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಇದು ಕೂಡ $1 $2 ಆಗಬಹುದು. ಹಾಗಾಗಿ ಇದನ್ನ ಅವರು ಸೆಲೆಕ್ಟ್ ಮಾಡಿದರೆ ನಮಗೆ ಇಷ್ಟ ಆಯ್ತು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಡಾಲರ್ ಆದ್ರೆ ಇವತ್ತು ಮುಟ್ಲಿಕ್ಕೆ ಆಗೋದಿಲ್ಲ, ಸರ್ವಿಸ್ ಚಾರ್ಜ್ ಜಾಸ್ತಿ ಆಗ್ತದೆ ಚಲಾವಣೆಯಲ್ಲಿ. ಇದು ಬಹಳ ಕಡಿಮೆ ಇರೋದ್ರಿಂದ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅದು ಕೂಡ ನಮಗೆ ಉಪಯೋಗ ಆಯ್ತು. ಜೊತೆಗೆ ಸ್ನೇಹಿತರೆ, ಇದು ಕೂಡ ಕಷ್ಟ ಏನು ಅಂದ್ರೆ, ಇವತ್ತು ಯಾರಾದ್ರೂ ಕೂಡ ಬಹುಶಃ ನೀವು ಬಿಟ್ಕಾಯಿನ್ ವಿಷಯ ಕೇಳಿರ್ತೀರಾ. ಬಿಟ್ಕಾಯಿನ್ ಕೆಲವಾರು ರೂಪಾಯಿ ಇದ್ದಾಗ ಯಾರಿಗೂ ಅದ್ರ ಬಗ್ಗೆ ತಿಳಿದಿರ್ಲಿಲ್ಲ, ಅದನ್ನ ಒಟ್ಟು ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಆದ್ರೆ ಇವತ್ತಿನ ಎಷ್ಟೋ ಲಕ್ಷ ಇದೆ ಅದ್ರ ಬೆಲೆ, ಕೊಂಡ್ಕೊಳಕ್ ಆಗಲ್ಲ.
ಅದೇ ರೀತಿ ಇದನ್ನೂ ಕೂಡ ಕೊಂಡ್ಕೋಬೇಕು ಅಂದ್ರೆ 1 ಲಕ್ಷ ಡ್ರೋನ್ ತಗೊಂಡು ಇಡೋಣ ಅಂತಂದ್ರು ಕೂಡ 12 ಲಕ್ಷ ಬೇಕು. ಸಾಮಾನ್ಯ ಜನರಿಗೆ ಇದು ಆಗೋದಿಲ್ಲ. ಆದ್ರೆ ಈ ಯೂನಿವರ್ಸಲ್ ಡ್ರೋನ್ ಅಲ್ಲಿ ಏನಾದ್ರೂ ಕೂಡ ನಾವು ಬಿಸ್ನೆಸ್ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರೆ, ಲೀಗಲ್ ಆಗಿರುವಂತದ್ದು ಇದ್ರ ಒಳಗಡೆ ಏನೇನ್ ಕೆಲಸ ಇದೆ ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಲೀಗಲ್ ಅಂದ್ರೆ ಅಲ್ಲಿ ನಾವು ಲಕ್ಷಗಟ್ಲೆ ಡ್ರೋನ್ ಅನ್ನ ಗಳಿಸಬಹುದು ಸ್ನೇಹಿತರೆ. ಹಾಗಾಗಿ ನಾವು ಈ ಡ್ರೋನ್ ಇದ್ ಬಂದಿದ್ದು ಬಹಳ ಇಷ್ಟ ಆಯ್ತು. ಇಲ್ಲಿ ನಿಮ್ಗೆ ಡಿಸೆಂಟ್ರಲೈಸ್ ಆಯ್ತು. ಕೊನೆಗೆ ಈ ಪ್ಲಾನ್ ಇಲ್ಲಿ ಯಾವ ರೀತಿ ಮಾಡಿದಾರೆ ಅಂದ್ರೆ, ಡೈರೆಕ್ಟ್ ಆಫ್ ಇನ್ಕಮ್ ಮಾಡಿದ್ದಾರೆ, ಆಮೇಲೆ ಬೈನಾರಿಕಲ್ ಮ್ಯಾಟ್ರಿಕ್ಸ್ ಮಾಡಿದ್ದಾರೆ, ಆಮೇಲೆ ಬೈನಾರಿಕಲ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ಲಾನ್ 2 ನಲ್ಲಿ ಆಟೋ ಅಪ್ಗ್ರೇಡ್ ಮಾಡಿದ್ದಾರೆ, ಆಮೇಲೆ ಮೆಗಾ ಮ್ಯಾಟ್ರಿಕ್ಸ್, ಆಮೇಲೆ ಮತ್ತೆ ಲೆವೆಲ್ ಇನ್ಕಮ್ ಅನ್ನೋದಿದೆ. ಸೊ ಇಲ್ಲಿ ನಾನು ಡೈರೆಕ್ಟ್ ರೆಫರಲ್ ಅನ್ನೋದಕ್ಕೆ ಬೈನರಿ ವಿಚಾರವಾಗಿ ಹೇಳ್ಬೇಕಂದ್ರೆ, ಇಲ್ಲಿ ಸ್ನೇಹಿತರೆ ಇದು ಫೋರ್ಸ್ಡ್ ಬೈನರಿ ಮತ್ತು ಮಾಮೂಲಿ ಕಾಮನ್ ಬೈನರಿಗೂ ಬಹಳ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ನಾನು ನಿಮ್ಗೆ ಅದ್ರ ಬಗ್ಗೆ ಒಂದು ಚೂರು ಸಣ್ಣದ ಒಂದು ತೋರಿಸ್ತೇನೆ, ನಿಮ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ ಸ್ನೇಹಿತರೆ. ಕಾಮನ್ ಬೈನರಿ ಅಂದ್ರೆ ಹೇಗಿರುತ್ತೆ, ಇದನ್ನ ಹೇಗಿರುತ್ತೆ ಅಂತ ನಿಮ್ಗೆ ಸ್ವಲ್ಪ ಮಟ್ಟಿಗೆ ನಾನು ಇಲ್ಲಿ ತೋರಿಸ್ತೇನೆ. ಇದು ನೋಡಿ, ಎಸ್ ನೋಡಿ, ಇವಾಗ ಕಾಮನ್ ಬೈನರಿ ಅಂತ ವಿಷಯಕ್ಕೆ ಬರೋದಾದ್ರೆ ನಾವು ಹೀಗಿರುತ್ತೆ. ಸಾಮಾನ್ಯವಾಗಿ ಬೈನರಿ ಅಂದ್ರೆ ಕೆಳಗಡೆ ಬರುತ್ತೆ, ಲೆಫ್ಟ್ ಅಲ್ಲಿ ಬರುತ್ತೆ, ಮತ್ತೆ ರೈಟ್ ಅಲ್ಲಿ ಬರುತ್ತೆ. ನಾವೇ ಪ್ಲೇಸ್ಮೆಂಟ್ ಗಳನ್ನ ಮಾಡ್ಕೋಬಹುದು, ನಾವೇ ಕಟ್ ಮಾಡ್ಕೋಬಹುದು, ಅಥವಾ ಜನಗಳು ಏನಾದ್ರೂ ಕೆಲಸ ಮಾಡಿದ್ರೆ ಅದು ಕಟ್ ಆಗೋಗುತ್ತೆ. ಪ್ಲೇಸ್ಮೆಂಟ್ ನಾವೇ ಮಾಡ್ಕೋಬಹುದು. ಇದು ಕಾಮನ್ ಬೈನರಿ ಅಲ್ಲಿ ಇರುತ್ತೆ. ಆದ್ರೆ ಇದು ಫೋರ್ಸ್ಡ್ ಬೈನರಿ, ಇವ್ರು ಮಾಡಿರುವಂತ ಫೋರ್ಸ್ಡ್ ಬೈನರಿ ಏನಿದೆ ಅಂತಂದ್ರೆ, ಇಲ್ಲಿ ಮೇಲಿಂದ ಕೆಳಗಡೆ ಲೆಫ್ಟ್ ಟು ರೈಟ್ ಅದದಾಗೆ ಫಿಲಪ್ ಆಗೋಗುತ್ತೆ. ನಾವು ಫಿಲಪ್ ಮಾಡಕ್ಕಾಗಲ್ಲ, ಸಾಫ್ಟ್ವೇರ್ ನಲ್ಲಿ ಪ್ರೋಗ್ರಾಮ್ ಗಳನ್ನ ಸೆಟ್ ಮಾಡಿಟ್ಟಿದ್ದಾರೆ. ಇದನ್ನ ಫೋರ್ಸ್ಡ್ ಬೈನರಿ ಅಂತಾರೆ. ನಾವು ಮಾಡ್ಲಿ, ಸಪೋಸ್ ಇಲ್ಲಿ ನಾವು ಒಬ್ರು ಬಂದಿದ್ದೇವೆ, ನಮ್ಮ ಕೆಳಗಡೆ ನಾವು ಮಾಡಿದ್ರು ಕೂಡ ಮೇಲ್ನವರು ಕೂಡ ಮಾಡಿದ್ರೆ ಅದು ನಮ್ಮ ಕೆಳಗಡೆನೇ ಬರುತ್ತೆ, ಮತ್ತೆ ಎಲ್ಲೂ ಆಚೆ ಈಚೆ ಹೋಗೋದಿಲ್ಲ. ಅದಾದ ತಕ್ಷಣ 1, 2 ಮತ್ತೆ ಈ ಕಡೆನೆ ಬರ್ಬೇಕಾಗುತ್ತೆ, ಲೆಫ್ಟ್ ಟು ರೈಟ್. ಇಲ್ಲಿ ಎಲ್ಲಿ ಜಾಗ ಖಾಲಿ ಇದೆ ಇಲ್ಲಿ ಫಿಲಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ. ಇಲ್ಲಿ ನಾವ್ ಮಾಡ್ಬೇಕು ಅಂತಿಲ್ಲ, ಇಲ್ಲಿ ಬೇರೆಯವ್ರು ಮಾಡಿದ್ರು ಕೂಡ ಅದು ಬೈನರಿ ಫಿಲಪ್ ಆಗುತ್ತೆ. ನಾವು ಮಾಡಿದ್ರೆ ಬೇಗ ಫಿಲಪ್ ಆಗುತ್ತೆ. ಅದಕ್ಕೆ ಇದನ್ನ ಫೋರ್ಸ್ಡ್ ಬೈನರಿ ಅಂತ ಕರೀತಾರೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನಾವು ಯಾವ ರೀತಿ ಶುರು ಮಾಡಬೇಕು, ಇಲ್ಲಿ ಒಂದು ಶುರು ಮಾಡಬೇಕು ಅಂದ್ರೆ, ಇಲ್ಲಿ ನಾವು ವ್ಯಾಲೆಟ್ ಅನ್ನ ಇಲ್ಲಿ ಸ್ನೇಹಿತರೆ, ಇದು ವೆಬ್ಸೈಟ್ ಬಂದ್ಬಿಟ್ಟು universaltron.com ಆಗುತ್ತೆ. ಇದರ ವ್ಯಾಲೆಟ್ ಬಂದ್ಬಿಟ್ಟು ಮುಖ್ಯವಾಗಿ ಟ್ರೋನ್ ಲಿಂಕ್ ಪ್ರೋನ ನಾವು ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ನಮ್ಮದೇ ಆದ ವ್ಯಾಲೆಟ್. ನಿಮ್ಗೆ ಹೇಳಿದೆ ಅವ್ರ ವ್ಯಾಲೆಟ್ ಅವ್ರ ಹ್ಯಾಂಡ್ ಓವರ್ ಇರುತ್ತೆ ಅಂತ, ಇದು ನಮ್ಮ ಹತ್ರನೇ ಇರುತ್ತೆ. ಇದು ಒಂದು ಪ್ಲಾಟ್ಫಾರ್ಮ್, ಇದಕ್ಕೂ ಸಾಫ್ಟ್ವೇರ್ಗೂ ಕನೆಕ್ಷನ್ ಇರಲ್ಲ. ನಮಗೆ ಬರುವಂತ ಪ್ರಾಫಿಟ್ ಕೂಡಲೇ ಕ್ಷಣಾರ್ಧದಲ್ಲೇ, ಡಿಸೆಂಟ್ರಲೈಸ್ ಅಂದ್ರೆ ಕ್ಷಣ ಮಾತ್ರ, ಸೆಕೆಂಡ್ಗಳಲ್ಲಿ ನಮ್ಮ ವ್ಯಾಲೆಟ್ ಗಳಿಗೆ ಬಂದಿರುತ್ತೆ ಏನೇನ್ ಬರ್ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಶುರು ಮಾಡ್ಬೇಕು ಅಂದ್ರೆ ಅವರು 150 ಟ್ರೋನ್ ಮುಖಾಂತರ ನೀವು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದ್ರೆ, 150 ಟ್ರೋನು ಪ್ಲಸ್ ಸರ್ವಿಸ್ ಚಾರ್ಜಸ್ ಎಲ್ಲ ಬೀಳ್ತದೆ ಅದಕ್ಕೆ. ಅದೆಲ್ಲ ಸುಮಾರು ಒಂದು 2000, 2200 ಅಂತ ಒಂದು ಅಂದಾಜಿನ ಲೆಕ್ಕ. ಅವತ್ತಿನ ದಿನದ ಏನ್ ರೇಟ್ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಇಲ್ಲಿ ಇವರು ತಗೊಳ್ಳೋದು ಒಂದೇ ಒಂದು ಸ್ನೇಹಿತರೆ, 2.5% ಸರ್ವಿಸ್ ಚಾರ್ಜ್ ತಗೊಳ್ತಾರೆ ಅಷ್ಟೇ. 97.5% ಜನಗಳಿಗೆ ಕೂಡ್ಲೆ ಹಂಚೋಗುತ್ತೆ ಸ್ನೇಹಿತರೆ. ಯಾವುದೇ ಕಂಪನಿ ಅಂತ ಏನ್ ತಿಳ್ಕೊಂಡ್ರೆ ಅಲ್ಲಿ ಏನು ಇರೋದಿಲ್ಲ. ಇವಾಗ ಯಾರಾದ್ರೂ ಹೇಳ್ತಾರಲ್ಲ, ಕಂಪ್ನಿ ಸಾರ್ ಏನ್ ಗ್ಯಾರಂಟಿ, ಕಂಪ್ನಿ ಮತ್ತೆ ಓಡೋಗ್ಬಿಟ್ರೆ, ಸರ್ ಕಂಪನಿನಲ್ಲಿ ದುಡ್ಡಿದ್ರೆ ಓಡೋದ್ರೆ ಅಂತ ತಿಳ್ಕೊಬಹುದು. ಕಂಪನಿನಲ್ಲಿ ದುಡ್ಡೇ ಹೋಗ್ದಲೇ ಇದ್ರೆ ಕಂಪನಿ ಓಡೋಗುತ್ತೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ನಾವು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ವರ್ಕ್ ಮಾಡ್ತಿದೀವಿ, ಇಲ್ಲಿ ನಾವು ಹಂಚ್ಕೊಂಡ್ಬಿಡುತ್ತೆ, ಕೂಡಲೇ ಸೆಕೆಂಡ್ ಅಲ್ಲಿ ಬರುತ್ತೆ ಅದು. ಓಕೆ, ಹಾಗಾಗಿ ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ 100% ಇಲ್ಲಿ ಡೈರೆಕ್ಟ್ ರೆಫರಲ್ ಇದೆ ಸ್ನೇಹಿತರೆ. ನೀವು ಒಬ್ಬರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮಗೆ 100% ಸೆಕೆಂಡ್ ಅಲ್ಲೇ ಬಂದಿರತ್ತೆ. 150 ಟ್ರೋನ್ ಅಂದ್ರೆ 1 ಸೆಕೆಂಡ್ ಅಲ್ಲಿ 150 ಟ್ರೋನ್ ನಿಮಗೆ ಬಂದಿರತ್ತೆ. 2.5% ಕಟ್ ಆಗಿ ಸುಮಾರು 146 ಟ್ರೋನ್ ನಿಮಗೆ ಬಂದಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಎಷ್ಟು ಜನನ ಬೇಕಾದ್ರೂ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಗಮನದಲ್ಲಿಡಿ ಎಷ್ಟು ಜನ ಅಂತ ಹೇಳೋದಕ್ಕೆ ನಾನು ಕೊನೆನಲ್ಲಿ ಹೇಳ್ತೀನಿ ಅದೇನಕ್ಕೆ ಅಂತ. ಓಕೆ, ಒಂದು ವಿಚಾರ, ಎಷ್ಟು ಜನ ಸೇರಿಸಬಹುದು ಅಂದ್ರೆ, ಇವತ್ತಿನ ದಿವಸ ಕೆಲಸ ಇಲ್ಲ ಅಂತಾರೆ ಸ್ನೇಹಿತರೆ. 2000 ರೂಪಾಯಿ ಲೆಕ್ಕ ಹಾಕೊಂಡ್ರೆ ಪ್ರತಿದಿನ ಒಬ್ಬನ್ನ ಇಂಟ್ರೊಡ್ಯೂಸ್ ಮಾಡೋದು ಸಾಕು, ಆತನಿಗೆ ತಿಂಗಳಿಗೆ 60,000 ರೂಪಾಯಿ ಸಂಬಳ ಆಗುತ್ತೆ. ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 1,20,000 ಸ್ನೇಹಿತರೆ. ಇದು ನೆನಪಿನಲ್ಲಿಟ್ಕೆ. ಅದಕ್ಕೋಸ್ಕರ ಹೇಳಿದ್ದು ಈಚಿನ ದಿನಗಳಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಈ ಒಂದು ಇದನ್ನ ಪ್ರಾರಂಭ ಮಾಡಬಹುದು.
ಕೊನೆಗೆ ಇಲ್ಲಿ ಒಬ್ರು ಸೇರ್ಸಿದ್ರೆ ಡೈರೆಕ್ಟ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ನೋಡೋಣ. ಒಬ್ಬ ಮನುಷ್ಯನ್ ಸೇರ್ಸಿದ್ರೆ ನೀವು 100% ನಿಮಗೆ ರೆಫರಲ್ ಬರುತ್ತೆ ಅಂತ ಹೇಳಿದ್ರಿ. ಜೊತೆಗೆ ಇಲ್ಲಿ ಒಂದು ಕಂಡೀಷನ್ ಇದೆ ಸ್ನೇಹಿತರೆ, ನಮಗೆ ಪ್ರಾಫಿಟ್ ಬರ್ಬೇಕು ಅಂದ್ರೆ ಇಲ್ಲಿಯ ಒಂದು ಪ್ರೋಗ್ರಾಮ್ ಅನ್ನು ಏನ್ ಸೆಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು 5 ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಈ ಅಪ್ಗ್ರೇಡ್ ಮಾಡಿದ್ರೆ ಮಾತ್ರನೇ ಇಲ್ಲಿ ನಾವು ಪ್ರಾಫಿಟ್ ಅನ್ನ ಗಳಿಸಬಹುದು. ಈ ಅಪ್ಗ್ರೇಡ್ ಅಂದ ತಕ್ಷಣ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಅಪ್ಗ್ರೇಡ್ ಬೇರೆ ಬೇರೆ ಅಪ್ಗ್ರೇಡ್ಗೂ ಈ ಒಂದು ಯೂನಿವರ್ಸಲ್ ಟ್ರೋನ್ ಅಪ್ಗ್ರೇಡ್ಗಳು ಅಜಗಜಾಂತರ ವ್ಯತ್ಯಾಸ ಇದೆ ಸ್ನೇಹಿತರೆ. ಬಹುಶಃ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇಲ್ಲಿ 300, 600, 1200, 2400 ಹಾಗೂ 4800 ಈ 5 ಲೆವೆಲ್ ಮಾತ್ರ ಅಪ್ಗ್ರೇಡ್ ಮಾಡೋದು, ಜಾಸ್ತಿ ಲೆವೆಲ್ ಇರೋದಿಲ್ಲ. ಅದ್ರ 10% ಅಂದ್ರೆ 30, 60, 120, 240 ಹಾಗೂ 480 ಟೋಟಲಿ 1080 ಟ್ರೋನು ಒಬ್ಬ ಮನುಷ್ಯನಿಂದ ನಿಮಗೆ ಬರುತ್ತೆ. ನೀವು ಥಿಂಕ್ ಮಾಡಿ ಎಷ್ಟು ಜನ ಸೇರಿಸ್ತಿರೋ ಇಂಟು 1080 ಸ್ನೇಹಿತರೆ. ಇದು ಓಕೆ. ಇದು ನಾನು ಡೈರೆಕ್ಟ್ ಆಗಿ ಇನ್ಕಮ್ ನಾನು ಬರೋದ್ರ ಬಗ್ಗೆ ನಿಮಗೆ ಹೇಳಿದೆ ನಾನು. ಇನ್ನ ಪ್ಲಾನ್ ಕಡೆ ಹೋಗೋಣ ಸ್ನೇಹಿತರೆ. ನಾವು ಇನ್ನು ಪ್ಲಾನ್ ಕಡೆ ಹೋಗೋಣ. ಒಂದೇ ನಿಮಿಷ. ಒಂದೇ ನಿಮಿಷ ಪ್ಲಾನ್ ಕಡೆ ಹೋಗೋಣ. ಓಕೆ. ಪ್ಲಾನ್ ಕಡೆ ಹೋಗೋದಾದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ ನೋಡಿ, ಅವಾಗ್ಲೇ ನಾನು ಪುಟವನ್ನ ತೋರಿಸ್ನಲ್ಲ. ಇಲ್ಲಿ ಪ್ಲಾನ್ 1 ಅನ್ನ ಏನ್ ಮಾಡಿದಾನೆ ಅಂತ ನೋಡೋಣ. ಇವಾಗ ನಾವು ಏನ್ ಮಾತಾಡಿದ್ವಿ, ಇಲ್ಲಿ ನಾನು ಸೇರಿಸಿದ್ವಿ 100% ರೆಫರಲ್ ಲಿಂಕ್ ಬರುತ್ತೆ, ರೆಫರಲ್ ಇನ್ಕಮ್ ಬರುತ್ತೆ, ಜೊತೆಗೆ ಎಷ್ಟು ಜನ ಬೇಕಾದ್ರೂ ಸೇರಿಸಿದೆ ಅಂತ ಹೇಳಿದ್ರಿ. ಮತ್ತೆ ಅದು ಕೂಡ ಹೇಳಿದೀನಿ, ಇಲ್ಲಿ ಜಸ್ಟ್ 1ರ ಕೆಳಗಡೆ 2, ಆ 2ರ ಕೆಳಗಡೆ 4, 4ರ ಕೆಳಗಡೆ 8, ಅದ್ರ ಕೆಳಗಡೆ 16, ಅದ್ರ ಕೆಳಗಡೆ 32 ಮತ್ತು 64, ಅಂದ್ರೆ ಟೋಟಲಿ 126 ಜನ ಬರ್ತಾರೆ ಪ್ಲಾನ್ 1 ನಲ್ಲಿ. ಫುಲ್ ವರ್ಕಿಂಗ್ ಪ್ಲಾನ್ ಅಷ್ಟೇ ಸ್ನೇಹಿತರೆ. ಈ ಒಂದು ವರ್ಕಿಂಗ್ ಪ್ಲಾನ್ ನೀವು ಮುಗಿಸಿದ್ರೆ ನೀವು ಇನ್ನು 3 ಪ್ಲಾನ್ ಕೂಡ ಆಟೋ ಅಪ್ಗ್ರೇಡ್, ಆಟೋ ಫಿಲ್ ಆಗಿರುತ್ತೆ ಸ್ನೇಹಿತರೆ. ತುಂಬಾ ಟ್ರೋನ್ಗಳನ್ನ ಗಳಿಸಬಹುದು. ಇಲ್ಲಿ ನೋಡಿ, ನೀವ್ ಇವಾಗ ಇಬ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ, ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ ತಿಳ್ಕೊಳ್ಳೋಣ. ನೀವು ಇಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ 300 ಟ್ರೋನ್ ಟರ್ನ್ ಓವರ್ ಆಯ್ತು, ಅದು ಫುಲ್ ಆಗಿ ನಿಮಗೆ ಬರುತ್ತೆ. 100% ರೆಫರಲ್ ಅಂತ ಹೇಳಿದ್ನಲ್ಲ 300. ಆ ಜನ ಲೆವೆಲ್ 2 ನಲ್ಲಿ ನಿಮಗೆ ಆ 2ರ ಕೆಳಗಡೆ 4 ಜನ ಬರ್ತಾರೆ ಸ್ನೇಹಿತರೆ. ಫಿಲಪ್ ಆಗೇ ಆಗುತ್ತೆ, ಆಟೋ ಫಿಲ್ ಇರೋದು ಹಾಗೆ ಆಗುತ್ತೆ. ಆ 4 ಜನ 300 ಅಪ್ಗ್ರೇಡ್ ಮಾಡಿದಾಗ 1800 ಟರ್ನ್ ಓವರ್ ಆಗಿ, ಆದ್ರೆ ಈ 300 ಅಪ್ಗ್ರೇಡ್ ಮಾಡಿದ್ರೆ ನಿಮಗೆ 60% ನಿಮ್ಗೆ ಇದ್ರಲ್ಲಿ ಬರ್ತದೆ. 60% ಅಂದ್ರೆ ನಿಮ್ಮ ಕೆಳಗಡೆ ಲೆವೆಲ್ 2 ಆದ್ಮೇಲೆ 4 ಇದ್ರಲ್ಲ, ಅಲ್ಲಿ 4 ಜನ ಅಪ್ಗ್ರೇಡ್ ಮಾಡಿದ್ರೆ 1200 60% ಅಂದ್ರೆ ನಿಮ್ಗೆ 720 ಬರುತ್ತೆ. ಉಳಿದ ಮೇಲ್ಗಡೆ ಇರುವಂತಹ 10 ಜನ ಲೆವೆಲ್ಗೆ ಹೋಗಿರುತ್ತೆ ಸ್ನೇಹಿತರೆ 40%. ಹಾಗೆ 600 ಅಪ್ಗ್ರೇಡ್ ಮಾಡಿದಾಗ 2880, ಹಾಗೆ 1200 ಅಪ್ಗ್ರೇಡ್ ಮಾಡಿದಾಗ 11520, ಹಾಗೆ 2400 ಅಪ್ಗ್ರೇಡ್ ಮಾಡಿದಾಗ 46080, ಜೊತೆಗೆ ಕೊನೆಗೆ 4800 ಮಾಡಿದಾಗ 64 ಜನ ಬಂದಿರ್ತಾರೆ. ಆ ಪ್ಲೇಸ್ ಅಲ್ಲಿ ನಿಮಗೆ 1,84,320 ಟೋನ್ ಬಂದಿರುತ್ತೆ ಸ್ನೇಹಿತರೆ. ಗಮನಿಸಿ, ಪ್ಲಾನ್ 1 ಅನ್ನೋದು ಕಷ್ಟಪಟ್ಟು ನಾವು ಡೆಡಿಕೇಶನ್ ಇಟ್ಕೊಂಡು ಸ್ನೇಹಿತರೆ, ಯಾವುದು ಕೂಡ ಕಷ್ಟಪಡದೆ ಯಾವುದು ಸಿಗಲ್ಲ. ಆದ್ರೆ ಇದು ಅತಿ ಸುಲಭವಾದ, ನನ್ನ 25 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಬಹಳ ಅತಿ ಸುಲಭ. ಇಲ್ಲಿ ಯಾವುದೇ ಕೂಡ ಒಬ್ಬನಿಗೆ ಲಾಸ್ ಆಗೋದೇ ಇಲ್ಲ, ಯಾವ ಕಂಪನಿಗೂ ನಾವು ಇನ್ವೆಸ್ಟ್ ಮಾಡೋದಿಲ್ಲ. ಇಲ್ಲಿ ನಿಮಗೆ ಟೋಟಲ್ ಆಗಿ 2,45,820 ಅಂದ್ರೆ ಹಣದ ರೂಪದಲ್ಲಿ ಇಂಡಿಯನ್ INR ನೋಡಿದ್ರೆ ಸುಮಾರು ಒಂದು 26-27 ಲಕ್ಷ ಆಗುತ್ತೆ ಇವತ್ತಿನ ಬೆಲೆಗೆ ಸ್ನೇಹಿತರೆ. 1 ವರ್ಷ ಮಾಡಿ ಏನು ತೊಂದರೆ ಇಲ್ಲ, ಕಷ್ಟಪಟ್ಟು 1 ವರ್ಷಕ್ಕೆ 25-26 ಲಕ್ಷ ಅಂದ್ರೆ ಸುಮಾರು ತಿಂಗಳಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಆಯ್ತು. ಈ ಒಂದು ಪ್ಲಾನ್ ಮುಗಿಸಿದ್ರೆ ನೀವು ನಿಮಗೆ 6ನೇ ಲೆವೆಲ್ 4,864 ಜನರಲ್ಲಿ ನಿಮಗೆ ಇಬ್ರು ಸ್ನೇಹಿತರೆ, ಇಬ್ರು ಪ್ರಾಫಿಟ್ ಬಂದ್ರೆ 2,880 ತರ ಇಬ್ರು ಪ್ರಾಫಿಟ್ ಬಂದ್ರೆ ಸ್ನೇಹಿತರೆ, ನಿಮ್ಮ ಐಡಿ ಆಟೋಮೆಟಿಕ್ ಆಗಿ ಪ್ಲಾನ್ 2 ನಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಈ ಪ್ಲಾನ್ 2 ನಲ್ಲಿ ಹೋಗ್ಬಿಟ್ಟು ಈ ರೀತಿ ಕುತ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಮೇಲ್ಗಡೆ ನಿಮ್ಗೆ ಕುತ್ಕೊಂಡ್ಬಿಡುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ. ಆದ್ರೆ ಕೆಳಗಡೆ ಬರೋರು ಯಾರು ಅಂದ್ರೆ, ನಿಮ್ ಕೆಳಗಡೆ ಯಾರು ಬೇಗ ಮಾಡಿರ್ತಾರೆ ಸ್ನೇಹಿತರೆ, ಇವಾಗ ಯಾರು ಬೇಗ ಮಾಡಿರ್ತಾರೆ ಅವ್ರದ್ದು ಬಂದ್ಬಿಡುತ್ತೆ. ಇವಾಗ ಇಲ್ಲಿ ನಿಮ್ ಕೆಳಗಡೆ ಯಾರಿದ್ದಾರೆ ಈ ಪ್ಲಾನ್ 1 ರಲ್ಲಿ, ಅವ್ರು ಮಾಡಿದವ್ರು ಬಂದ್ಬಿಡ್ತಾರೆ. ಯಾರು ಫಸ್ಟ್ ಮಾಡ್ತಾರೆ ಅವ್ರದ್ದು ಇಲ್ಲಿ ಟೋಟಲಿ ಆಟೋ ಫಿಲ್ ಇರುತ್ತೆ. ಆದ್ರೆ ಹಣ ಮಾತ್ರ ತುಂಬಾ ಚೇಂಜಸ್ ಇರುತ್ತೆ. ನಿಮಗೆ 150 ಅಂತ ಹೇಳಿದೆ, ಅಲ್ಲಿ ಇಂಟು 300 ಇತ್ತು, ಆ ಜಾಗದಲ್ಲಿ 5,600 ಟೋನ್ ಬಂದು ಕೂತ್ಕೊಳತ್ತೆ. ಆಟೋಮೆಟಿಕ್ ಆಗಿ ನೀವೇನು ಹಾಕೋಗಿಲ್ಲ, ಅದಾಗೆ ಕೂತ್ಕೊಳತ್ತೆ. ನಿಮಗೆ ಪ್ರಾಫಿಟ್ 6,720 ಟ್ರೋನು. ನಿಮ್ಗೆ 300 ಜಾಗದಲ್ಲಿ 6,500 ಕೂತ್ಕೊಳ್ಳುತ್ತೆ. ನಿಮ್ಗೆ ಇಲ್ಲಿ 600 ಜಾಗದಲ್ಲಿ 13,000, ನಿಮ್ಗೆ 1,200 ಜಾಗದಲ್ಲಿ 26, 2,400 ಜಾಗದಲ್ಲಿ 52,000, ಹಾಗೆ 4,800 ಜಾಗದಲ್ಲಿ 1,04,000. ಸೇಮ್ ಅಷ್ಟೇ ಜನಗಳು ಬಂದು ಕೂತ್ಕೊಳ್ತಾರೆ ಅಲ್ಲಿದು. ನಿಮ್ಗೆ ಇಲ್ಲಿ ಬರುವಂತದ್ದು 15,600, 62,400, 24, 2,49,600, 9,98,400,
39,93,600 ಸ್ನೇಹಿತರೆ. ಇವಾಗ 53,26,320 ಟೋನ್. ಇದು ನಾವು ಏನೂ ಮಾಡೋದಿಲ್ಲ, ಪ್ಲಾನ್ 1 ಅನ್ನ ಪೂರ್ತಿ ಮುಗಿಸಿದ್ರೆ ತಂತಾನೆ ಬರುವಂತ ಹಣ ಪ್ಲಾನ್ 2. ಈ ಪ್ಲಾನ್ 2 ಮುಗಿದ ನಂತರ ಮೆಗಾಮೆಟ್ರಿಕ್ಸ್ ಅಂದ್ರೆ ಇದು ಗ್ಲೋಬಲ್ ಕಮ್ಯುನಿಟಿ ಪೂಲ್ ಸ್ನೇಹಿತರೆ. ಈ ಗ್ಲೋಬಲ್ ಕಮ್ಯುನಿಟಿ ಪೂಲ್ ಅಂತಂದ್ರೆ ನಮ್ಮ ಟೀಮ್ನವ್ರದೇ ಪ್ರಾಫಿಟ್ ಅಲ್ಲ, ಯಾವುದೇ ಟೀಮ್ನವ್ರು ಕೂಡ ಬಂದ್ಬಿಟ್ಟು ಇಲ್ಲಿ ಲೈನ್ ಅಲ್ಲಿ ಕೂತ್ಕೊಳ್ತಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಇದು ಆಪ್ಷನಲ್. ಇಲ್ಲಿ ನೀವೇನಾದ್ರೂ ಬರ್ಬೇಕಂದ್ರೆ ಇಲ್ಲಿ ವರ್ಲ್ಡ್ ವೈಡ್ ಕೂಡ ಬಂದವರು ಕೂಡ ಬಂದು ಕೂತ್ಕೊಳ್ತಾರೆ ಲೈನ್ ಅಲ್ಲಿ. ಇಲ್ಲಿ ಪ್ರಾಫಿಟ್ ತಗೊಳ್ತಾರೆ. ಇಲ್ಲಿ 3/3, ಇಲ್ಲಿ 1 ಕೆಳಗಡೆ 3 ಕೆಳಗಡೆ 9. ಸೊ ಇಲ್ಲಿ ಬರಬೇಕು ಅಂದ್ರೆ 1,000 ಟ್ರೋನ್ಗಳನ್ನ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಇಲ್ಲಿಗೆ 1,000 ಟ್ರೋನ್ ಅನ್ನ ಇವತ್ತೇನು 12,000 ರೂಪಾಯಿ ಇಂಥ ಬರೋ ದುಡ್ಡಲ್ಲಿ ಮಾಡಿಸ್ಬೋದು, ಆದ್ರೆ ಸೇರೋಕ್ಕಾಗಲ್ಲ. ಇಲ್ಲಿ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್? ಪ್ಲಾನ್ 1 ಅಲ್ಲಿ ನೀವು 150 ಕೊಟ್ಟು ಸೇರಿದ ಮೇಲೆ 300 ಮತ್ತು 600 ಅಪ್ಗ್ರೇಡ್ ಯಾರು ಮಾಡಿರ್ತಾರೋ ಅವ್ರಿಗೆ ಇಲ್ಲಿ ಪರ್ಮಿಷನ್ ಸಿಕ್ಕಿರುತ್ತೆ, ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬಹುದು ಅಂತ. ಇವರ ಕಂಡೀಷನ್, ಸಾಫ್ಟ್ವೇರ್ ಕಂಡೀಷನ್ ಇರುತ್ತೆ. ಹಾಗೆ ಮಾಡ್ಕೊಂಡು ಸೇರಿದಾಗ ಇಲ್ಲಿ ಏನ್ ಲಾಭ ಬರುತ್ತೆ ಅಂತ ನೋಡೋಣ. ಇಲ್ಲಿ ಗಮನಿಸಿ, ನಿಮ್ ಕೆಳಗಡೆ 3, ಅದ್ರ ಕೆಳಗಡೆ 3 9 ಬಂದಿರುತ್ತೆ. ಇಲ್ಲಿ 4 ಬೋರ್ಡ್ ಮಾಡಿದ್ದಾರೆ ಸ್ನೇಹಿತರೆ. ಈ 4 ಬೋರ್ಡ್ ಇಂದ ಏನ್ ನಮಗೆ ಪ್ರಾಫಿಟ್ ಬರುತ್ತೆ ಗಮನಿಸಿ. ಇಲ್ಲಿ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಈ ಗ್ಲೋಬಲ್ ಕಮ್ಯುನಿಟಿ ಪೂಲ್ ಆಗ್ಲಿ, ಗ್ಲೋಬಲ್ ಆಟೋ ಪೂಲ್ ಆಗ್ಲಿ, ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಯಾವಾಗ ಸೇರ್ಬೇಕಂದ್ರೆ ಪ್ರಾರಂಭದ ದಿನಗಳಲ್ಲಿ ಸೇರ್ಬೇಕು. ಈ ಕಂಪನಿನೂ ಈ ಒಂದು ಪ್ರಾಜೆಕ್ಟ್ ಕೂಡ ಈಗ ಶುರುವಾಗಿ ಬರೀ 2 ತಿಂಗಳಾಗಿತ್ತು ಸ್ನೇಹಿತರೆ. 2 ತಿಂಗಳಾಗೋದ್ರಿಂದ ನಾನು ಇಲ್ಲಿ ಏನ್ ಬೋರ್ಡ್ ಅಲ್ಲಿ ಇದೆ ಇದು ಎಲ್ಲರೂ ಕೂಡ ಗಳಿಸ್ಬೋದು ಇಲ್ಲಿಗೆ ಬಂದ್ರೆ. ಇಲ್ಲಿ ಬೋರ್ಡ್ 1 ಅಲ್ಲಿ ಲೆವೆಲ್ 1 ಲೆವೆಲ್ 2 ಒಂದೊಂದಕ್ಕೆ ಲೆವೆಲ್ 1 ಲೆವೆಲ್ 2 ಇರುತ್ತೆ. ಇಲ್ಲಿ 3 ಜನ ಬರ್ತಾರೆ, 1000 × 3,000 ಆಗುತ್ತೆ. ಆಟೋ ಅಪ್ಗ್ರೇಡ್ ಆಗಿ 2,000 ಲೆವೆಲ್ 2 ಹೋಗುತ್ತೆ. ನಿಮಗೆ 1,000 ಉಳಿದಿರೋದು ಸಿಗುತ್ತೆ. ನೀವೇನ್ ಹಾಕಿದ್ರೆ ಅದು ಬಂದ್ಬಿಡುತ್ತೆ. ಅದಕ್ಕೆ ಸರ್ವಿಸ್ ಮೇಲೆ ಯಾರು ಮೊದಲು ಬರ್ತಾರೋ ಅವ್ರಿಗೆ ಬಂದಿರುತ್ತೆ. ಲೆವೆಲ್ 2 ನಲ್ಲಿ 2 × ನಾನು ಹೇಳಿದ್ನಲ್ಲ 9 ಜನ 9 7 18,000ದಲ್ಲಿ ನಿಮ್ಗೆ 8,000 ಅಪ್ಗ್ರೇಡ್ ಹೋಗುತ್ತೆ. ಬೋರ್ಡ್ 2 ನಿಮ್ಗೆ ಇಲ್ಲಿ 10,000 ಉಳಿಯುತ್ತೆ ಸ್ನೇಹಿತರೆ. ಹಾಗೆ ಬೋರ್ಡ್ 2 ನಲ್ಲಿ ನಿಮ್ಗೆ 8 24,000ದಲ್ಲಿ 14,000 ಆಟೋ ಅಪ್ಗ್ರೇಡ್ ಆಗಿ ಹೋಗ್ಬಿಟ್ಟು 8,000 ಉಳಿಯುತ್ತೆ. ಆಮೇಲೆ ಲೆವೆಲ್ 2 ನಲ್ಲಿ 16,000 × 9 ಅಂದ್ರೆ 1,44,000ದಲ್ಲಿ 64,000 ಬೋರ್ಡ್ 3 ಹೋಗ್ಬಿಟ್ಟು ನಿಮ್ಗೆ 80,000 ಸ್ನೇಹಿತರೆ. ಬರೀ ಬೋರ್ಡ್ 2 ನ ನೀವು ಕಂಪ್ಲೀಟ್ ಆಯ್ತು ಅಂದ್ರೆ ನಿಮಗ್ ಬರೋದು 1,00,000 ಟ್ರೋನು. ಬೋರ್ಡ್ ಇಲ್ಲಿ ಇನ್ನೂ 2 ಬೋರ್ಡ್ ಇದೆ, ಇದು ನೀವು ಗಮನಿಸ್ತಾ ಇದ್ರ. ಇಲ್ಲಿ ಹ್ಯೂಜ್ ಅಮೌಂಟ್ CR ಲೆಕ್ಕದಲ್ಲಿ ಬರುತ್ತೆ ನಮಗೆ. ಸೊ ಹಾಗಾಗಿ ಇದನ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಪ್ರಾರಂಭದ ಇರೋದ್ರಿಂದ ಪ್ರತಿಯೊಬ್ರು ಇದನ್ನ ಕೋಟಿಗಟ್ಟಲೆ ಇಲ್ಲಿ ಗಳಿಸ್ಬೋದು. ಇದು ಆಯ್ತು. ಇದರ ನಂತರ ಬರುವಂತದ್ದು ಕೊನೆ ಪ್ಲಾನ್ ಬಂದು ಲೆವೆಲ್ ಇನ್ಕಮ್, ರೆಫರಲ್ ಇನ್ಕಮ್. ಇದು ಬ್ಯೂಟಿಫುಲ್ ಸ್ನೇಹಿತರೆ. ನಿರಂತರವಾಗಿ ನಮಗೆ ಟ್ರೋನ್ ಅನ್ನ ಗಳಿಸುವಂತದ್ದು. ನಿಮಗೆ ಮೊದಲು ಹೇಳಿದೆ ಸ್ನೇಹಿತರೆ, ಇಲ್ಲಿ ಎಷ್ಟು ಬೇಕಾದ್ರೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. 100% ರೆಫರಲ್ ಇನ್ಕಮ್ ಇದೆ ನೀವು ಅಂತ ಹೇಳಿದ್ದೆ ನಿಮ್ಗೆ, ಬಹುಶಃ ನಿಮಗೆ ಗೊತ್ತಿರುತ್ತೆ. ಏನಕ್ಕಂದೆ ಅಂದ್ರೆ ನಿಮಗೆ ಅದು ಡೈರೆಕ್ಟ್ ಆಗಿ ಬರುತ್ತೆ. ಲೆವೆಲ್ ಇನ್ಕಮ್ ಅಲ್ಲಿ ಅಲ್ಲಿ ಎಲ್ಲಿ 2 4 8 10 ಎಲ್ಲೆಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಇದು 4ನೇ ಪ್ಲಾನ್ ಅಲ್ಲಿ ಅದು ಒಂದ್ ಕಡೆ ಪ್ಯಾರಲ್ ಆಗಿ ಬಂದು ಕೂತ್ಕೊಳ್ಳುತ್ತೆ ನಿಮ್ಗೆ. ನಿಮ್ಮ ಕೆಳಗಡೆ 10 ಜನ, ಅದು ಲೆವೆಲ್ 1. ನಿಮ್ ಕೆಳಗಡೆ ಅದ್ರ ಕೆಳಗಡೆ ಅವ್ರು ಮಾಡಿರೋದು ಬಂದ್ರೆ ಲೆವೆಲ್ 2, ಅದ್ರ ಕೆಳಗಡೆ ಮಾಡಿರೋ ಲೆವೆಲ್ 3. ಈ ರೀತಿ ನಿಮಗೆ 10 ಲೆವೆಲ್ ಸ್ನೇಹಿತರೆ 3% ಕಮಿಷನ್ ಸಿಗುತ್ತೆ ಅವರು ಅಪ್ಗ್ರೇಡ್ ಮಾಡಿದಾಗ. ಗಮನದಲ್ಲಿಡಿ, 3% ಇಲ್ಲಿ ಎಷ್ಟು ಬರ್ಬೋದು ಅಂತ ಒಂದು ಲೆಕ್ಕ ಹಾಕಿದೀವಿ. ಬಹುಶಃ ನೀವು ಒಂದು 10 ತಿಂಗಳನ್ನ ತಿಳ್ಕೊಳ್ಳೋಣ. ಕಮ್ಮಿಗೆ ತಿಂಗಳಿಗೆ 2 ನೀವು ಇಂಟ್ರೊಡ್ಯೂಸ್ ಮಾಡಿದ ನಂತರ ಡೂಪ್ಲಿಕೇಶನ್ ಮಾಡಿ ಅವ್ರಿಗೆ ಹೇಳಿ ಅವರು 2 ಈ ರೀತಿ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ 10 ತಿಂಗಳಲ್ಲಿ ನಿಮ್ಗೆ 2,046 ಇಲ್ಲಿ ಜನಗಳಾಗಿರ್ತಾರೆ. ಈ 2,046 ಜನ ಬರೀ 300 ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ 18,456, 600 ಮಾಡಿದ್ರೆ 36,912, ಹಾಗೆ 1,200 ಅಂದ್ರೆ 73,824, 2,400 ಮಾಡಿದ್ರೆ 1,47,068, ಹಾಗೆ 4,800 ಅಂದ್ರೆ 29,05,296. ಹಾಗೆ ಪ್ಲಾನ್ 2 ಆಡ್ ಆಗುತ್ತೆ ಇದಕ್ಕೆ. ಈ ರೀತಿ ಆಡ್ ಆಗ್ತಾ ಬಂದ್ರೆ ಕೊನೆಗೆ ಲಾಸ್ಟ್ ಅಲ್ಲಿ ನಿಮಗೆ ಅಪ್ಗ್ರೇಡ್ ಆಗಿರೋದು 63,98,080 ಸ್ನೇಹಿತರೆ. ಇದು ನಿರಂತರವಾಗಿ ಜಸ್ಟ್ ಬರೀ 2,000 ಸ್ನೇಹಿತರೆ. 1 ವರ್ಷ ನೀವು ವರ್ಕ್ ಮಾಡಿದ್ರೆ 10,000 ಜನ ಆರಾಮ್ಸೆ ಬರ್ತಾರೆ ಸ್ನೇಹಿತರೆ. ಇದು ಪ್ರಾರಂಭೋತ್ಸವ ಆಗಿದೆ. ಪ್ರಪಂಚಾದ್ಯಂತ ನಡೆಯೋದು, ಭಾರತಾದ್ಯಂತ ನಡೆಯೋದು, ಪ್ರಪಂಚಾದ್ಯಂತ ನಡೆಯೋದು. ಇದು ಈಗ ಪ್ರಾರಂಭವಾಗಿದ್ದರಿಂದ ನಾವೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕಂತ ಇದೀವಿ. ಈ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದಲ್ಲಿ ಇಲ್ಲಿ ನಮಗೆ ಯಾರಿಗೂ ಕೂಡ ಲಾಸ್ ಆಗ್ಬಾರ್ದು ಅಂತ ನಾವು ನಿಟ್ಟಿನಲ್ಲಿ ಇದೊಂದು ಸಮಾಜ ಸೇವೆ ಅಂತಾನೆ ಮಾಡ್ಕೊಂಡಿದೀವಿ ಸ್ನೇಹಿತರೆ. ಇಂಥ ಒಂದು ಕಾರ್ಯಕ್ರಮವನ್ನ ನಾವು ಹೇಳ್ಬೇಕು ಅಂತ ಇದ್ವಿ. ಇಲ್ಲಿ ಎಲ್ಲರಿಗೂ ಕೂಡ ಲಾಭ ಆಗ್ಬೇಕು ಅನ್ನೋದೇ ನಮಗೆ ಮನಸ್ಸಲ್ಲಿ ಇಚ್ಛೆ ಇತ್ತು.
ಇದನ್ನ ನಾವು ಎಲ್ಲರಿಗೂ ಆಗ್ಲಿ ಅಂತ ಮಾಡಿದಕ್ಕೆ ಇದು ಒಂದು ಪ್ರಾರಂಭ ಮಾಡಿದ್ರೆ ಎಲ್ಲರೂ ಕೂಡ ಇಲ್ಲಿ ಸಹಕಾರ ಕೊಡ್ತಿದ್ದಾರೆ, ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದುವರೆಗೂ ಕೇಳಿದಂತ ಎಲ್ಲರಿಗೂ ಕೂಡ ನಾನು ಇಲ್ಲಿ ಒಂದು ಧನ್ಯವಾದಗಳನ್ನ